ವೀಕ್ಷಕರೇ, ಅಂದು ಡಿಸೆಂಬರ್ 1, 2025 ಸೋಮವಾರ ಹರಿಯಾಣದ ಪಾನಿಪತ್ನಲ್ಲಿ ಬರೋ ನೌತಾಲ ವಿಲೇಜ್ನ ಒಂದು ಮನೆಯಲ್ಲಿ ಮದುವೆಯ ಸಂಭ್ರಮ. ಗಂಡಿನ ಮನೆಯಿಂದ ಮದುವೆಯ ದಿಬ್ಬಣ ಹುಡುಗಿಯ ಮನೆಗೆ ಹೊರಟಾಗಿತ್ತು. ಮಧ್ಯಾಹ್ನ ಸುಮಾರು 1:30 ಹೊತ್ತಿಗೆ ಹುಡುಗನ ಕಡೆಯವರೆಲ್ಲ ಹುಡುಗಿಯ ಮನೆಗೆ ಇನ್ನೇನು ತಲುಪಬೇಕು ಅನ್ನೋಷ್ಟರಲ್ಲಿ ತಾವು ಹೊರಟಿದ್ದ ಮನೆಯಿಂದ ಒಂದು ವಯಸ್ಸಾದ ಮಹಿಳೆ ಪಾಲ್ ಸಿಂಗ್ರಿಗೆ ಕಾಲ್ ಮಾಡ್ತಾಳೆ. ಪಾಲ್ ಸಿಂಗ್ ಹರಿಯಾಣದ ಪೊಲೀಸ್ನಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಈಗ ಈ ಕಾಲ್ ಮಾಡಿದ ಮಹಿಳೆ ಅವರ ಪತ್ನಿ. ಆಕೆ ಹೇಳ್ತಾರೆ, ನಮ್ಮ ಮೊಮ್ಮಗಳು ಮನೆಯ ಬಾತ್ರೂಮ್ನ ಟಬ್ನ ಒಳಗೆ ಬಿದ್ದು ಹೋಗಿದ್ದಾಳೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ನೀವು ಬೇಗನೆ ಬನ್ನಿ ಅಂತ ಹೇಳ್ತಾರೆ. ಸ್ವಲ್ಪವೂ ತಡ ಮಾಡದೆ ತಾತ ಹಾಗೆ ಆ ಮೊಮ್ಮಗಳ ಅಪ್ಪ ಅಮ್ಮ ಎಲ್ರೂ ಓಡೋಡಿ ಮನೆಗೆ ವಾಪಸ್ ಬರ್ತಾರೆ. ಬಂದು ನೋಡಿದ್ರೆ 6 ವರ್ಷದ ವಿಧಿ ಬಾತ್ರೂಮ್ ನಲ್ಲಿದ್ದ ಟಬ್ ನಲ್ಲಿ ಮುಳುಗಿ ಬಿದ್ಲು. ಆದ್ರೆ ಆ ದೃಶ್ಯ ಹೇಗಿತ್ತಂದ್ರೆ, ವಿಧಿಯ ತಲೆ ಮಾತ್ರ ಟಬ್ನ ಒಳಗಿದ್ರೆ ಆಕೆಯ ದೇಹ ಟಬ್ನ ಹೊರಗಿತ್ತು. ಒಂದು ಕ್ಷಣ ಮದುವೆಯ ಸಂಭ್ರಮದಲ್ಲಿದ್ದ ಆ ಮನೆ ಈಗ 6 ವರ್ಷದ ಮಗು ವಿಧಿಯ ನಂತರ ಶೋಕದ ಮನೆಯಾಗಿ ತಿರುಗಿಕೊಳ್ಳುತ್ತೆ. ಎಲ್ಲರೂ ಇದೊಂದು ಆಕ್ಸಿಡೆಂಟ್, ಆಟ ಆಡ್ತಾ ವಿಧಿ ಹೀಗೆ ಮೆರ್ಕೊಂಡಿದ್ದಾಳೆ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಇದಕ್ಕೂ ಮುಂಚೆ ಕೂಡ ಈ ಕುಟುಂಬದಲ್ಲಿ ಇಂಥ ಸಿಮಿಲರ್ ಘಟನೆಗಳು ನಡೆದಿತ್ತು. ಇದು ಕೂಡ ಅಂಥದ್ದೇ ಒಂದು ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ವಿಧಿಯ ತಾತ ಪಾಲ್ ಸಿಂಗ್ರಿಗೆ ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕುಂತಲೇ ಮಾಡಿರೋದು ಅಂತ ಅನ್ಸೋಕೆ ಶುರುವಾಗತ್ತೆ. ಯಾರು ಎಷ್ಟೇ ಅವರಿಗೆ ಹೇಳಿದ್ರು ಅವರಿಂದ ಇದೊಂದು ದುರ್ಘಟನೆ ಅಂತ ಒಪ್ಕೊಳ್ಳೋಕೆ ಆಗ್ಲೇ ಇಲ್ಲ. ಅವರಿಗೆ ಅನಿಸ್ತಿತ್ತು ಆ ಟಬ್ ಅಷ್ಟೊಂದು ದೊಡ್ಡದಾಗಿಲ್ಲ, 1-1.5 ಅಡಿಗಳಷ್ಟು ನೀರಿದೆ ಅದರಲ್ಲಿ. ಅಷ್ಟರಲ್ಲಿ ಆಕೆ ಹೇಗೆ ಮುಳುಗಿಸಲು ಸಾಧ್ಯ? ಹಾಗೇನಾದ್ರೂ ಆಕೆ ಸ್ಲಿಪ್ ಆಗಿ ಬಿದ್ದಿದ್ರು ಫೋರ್ಸ್ಫುಲಿ ಆಕೆ ಆ ಟಬ್ ನಿಂದ ಮುಖ ಹೊರ ತೆಗಿಬಹುದಾಗಿತ್ತು. ಆದ್ರೆ ಪ್ರಾಣ ಹೋಗಿದೆ ಅಂದ್ರೆ ನಂಬೋದು ಹೇಗೆ? ನಂತರ ಪಾಲ್ ಸಿಂಗ್ ತಡ ಮಾಡದೆ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲಿ ಬೇಸಿಕಲಿ 2 ಡೌಟ್ಗಳಿತ್ತು. ಒಂದನೆಯದು, 6 ವರ್ಷದ ವಿಧಿ ಆಕ್ಸಿಡೆಂಟಲಿ ಆ ಟಬ್ನ ಒಳಗೆ ಬಿದ್ದು ಪ್ರಾಣ ಬಿಡೋಕೆ ಚಾನ್ಸ್ 0%. ಇದಕ್ಕಿಂತಲೂ ಬಹಳನೇ ದೊಡ್ಡ ಡೌಟ್ ಇದ್ದದ್ದು, ಪೊಲೀಸರು ಮನೆಗೆ ಬಂದು ಎಲ್ಲರನ್ನು ವಿಚಾರಿಸುವಾಗ ಮದುವೆಯ ದಿಬ್ಬಣಕ್ಕೆ ಹೋಗದೆ ಮನೆಯಲ್ಲೇ ಉಳ್ಕೊಂಡಿದ್ದ ಕೆಲ ಮಹಿಳೆಯರು ವಿಧಿಯನ್ನ ಹುಡುಕುವಾಗ ಆಕೆ ಕೊನೆಗೆ ಸಿಕ್ಕಿದ್ದು ಬಾತ್ರೂಮ್ ನಲ್ಲಿ ಅಂತಾರೆ. ಆದ್ರೆ ಆ ಬಾತ್ರೂಮ್ ನ ಡೋರ್ ಹೊರಗಿಂದ ಲಾಕ್ ಹಾಕಲಾಗಿತ್ತು. ನಾವು ಲಾಕ್ ತೆಗೆದು ವಿಧಿನ ನೋಡಿದ್ವಿ ಅಂತಾರೆ. ಅಂದ್ರೆ ಅದರ ಅರ್ಥ ಯಾರೋ ವಿಧಿಯನ್ನ ಬಾತ್ರೂಮ್ ನ ಒಳಗಡೆ ಮಾಡಿ ಬಾಗಿಲನ್ನ ಹೊರಗಡೆಯಿಂದ ಲಾಕ್ ಹಾಕಿದ್ದಾರೆ ಅನ್ನೋದು ಸ್ಪಷ್ಟ. ಇದಾದ ನಂತರ ಪೊಲೀಸರು ಮನೆಯ ಪ್ರತಿ ಸದಸ್ಯರನ್ನ ವಿಚಾರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರು ಮದುವೆಗೆ ಹೋಗಿದ್ರಿ, ಮನೆಯಲ್ಲಿ ಯಾರು ಉಳ್ಕೊಂಡಿದ್ರು ಅಂತೆಲ್ಲ. ಆಗ ಕೆಲ ಮಹಿಳೆಯರು ಪೊಲೀಸರಿಗೆ ಹೇಳ್ತಾರೆ, ನಾವು ಟೋಟಲ್ ಆಗಿ 6 ಜನ ಮನೆಯಲ್ಲೇ ಉಳ್ಕೊಂಡಿದ್ವಿ, ಅದರಲ್ಲಿ ವಿಧಿ ಕೂಡ ಒಬ್ಳು. ನಮಗೆಲ್ಲ ವಯಸ್ಸಾಗಿದೆ, ಹಾಗಾಗಿ ಜರ್ನಿ ಮಾಡೋದು ಕಷ್ಟ. ಆದ್ರೆ ಮನೆಯಲ್ಲಿ ಪೂನಂ ಹಾಗೂ ವಿಧಿ ಕೂಡ ಉಳ್ಕೊಂಡಿದ್ರು. ಈ ಪೂನಂಗೆ ವಿಧಿ ಸೊಸೆ ಆಗ್ಬೇಕು. ಅಂದ್ರೆ ವಿಧಿ ಪೂನಂಳ ಗಂಡನ ತಮ್ಮನ ಮಗಳು. ಬೆಳಿಗ್ಗೆ ಪೂನಂ, ನನಗೆ ಹುಷಾರಿಲ್ಲ, ನೀವೆಲ್ಲ ಹೋಗಿ ಬನ್ನಿ, ವಿಧಿನ ನಮ್ಮ ಜೊತೆ ಬಿಟ್ಟು ಹೋಗಿ ಅಂದಿದ್ಲು. ಹಾಗಾಗಿ ವಿಧಿ ಕೂಡ ಇಲ್ಲೇ ಉಳ್ಕೊಂಡಿದ್ಲು ಅಂತಾರೆ. ಅದರ ಜೊತೆಗೆ ಆ ಮಹಿಳೆಯರೆಲ್ಲ ಪೊಲೀಸರಿಗೆ ಹೇಳ್ತಾರೆ, ನಮಗೆ ವಿಧಿ ಕಾಣಿಸ್ತಿಲ್ಲ ಅನ್ನೋ ಸುದ್ದಿ ಗೊತ್ತಾದಾಗ ಎಲ್ಲಾ ಕಡೆ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ಪೂನಂನ ನಾವು ನೋಡಿದ್ವಿ, ಆಕೆ ತನ್ನ ಬಟ್ಟೆಯನ್ನ ಒದ್ದೆ ಮಾಡ್ಕೊಂಡಿದ್ಲು. ಕೇಳಿದಕ್ಕೆ ಮೊದಲು ಆಕೆ ನೀರ್ ಚೆಲ್ತು, ನಂತರ ಹಾಲ್ ಚೆಲ್ತು, ಚೇಂಜ್ ಮಾಡ್ತೀನಿ ಅಂದಿದ್ಲು. ಈಗ ಇಲ್ಲಿ ಒಂದು ಮಗು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದೆ. ಆದ್ರೆ ಅದು ಯಾವುದೇ ಆಂಗಲ್ ನಿಂದಲೂ ಆಕ್ಸಿಡೆಂಟ್ ಆಗಿರೋ ತರ ಕಾಣಿಸ್ತಿಲ್ಲ. ಜೊತೆಗೆ ಡೋರ್ ಹೊರಗಿಂದ ಲಾಕ್ ಆಗಿದೆ. ಅಷ್ಟೇ ಅಲ್ಲದೆ ಪೂನಂನ ಬಟ್ಟೆ ಒದ್ದೆ ಆಗಿದೆ. ಸೊ ಈಗ ಪೊಲೀಸರ ತಲೆಯಲ್ಲಿ ಸಂಶಯದ ಬೀಜ ಹುಟ್ಟಾಗಿತ್ತು. ನಂತರ ಪೊಲೀಸರು ಮನೆಯ ಪ್ರತಿ ಸದಸ್ಯರ ಬಳಿ ಮಾತುಕತೆ ಮುಗಿಸಿ ಆ ಮನೆ ಸೇರಿ ಅಕ್ಕಪಕ್ಕದ ಮನೆಯಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ CCTV ಕ್ಯಾಮೆರಾಗಳ ಫುಟೇಜ್ ನ ತೆಗೆಸ್ತಾರೆ. ಆ ಫುಟೇಜ್ ನ ಅಬ್ಸರ್ವ್ ಮಾಡಿದ ಪೊಲೀಸರಿಗೆ ಮನೆಯಿಂದ ದಿಗ್ಬಣ ಹೊರಟ ನಂತರ ಯಾರು ಮನೆಯೊಳಗೆ ಪ್ರವೇಶ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂದ್ರೆ ಹೊರಗಿಂದ ಯಾರು ಒಳ ಬಂದಿಲ್ಲ. ಅದರ ಜೊತೆಗೆ ಪೂನಂ ಹಲವಾರು ಬಾರಿ ಮನೆಯಿಂದ ಹೊರಗೆ ಒಳಗೆ ಓಡಾಡ್ತಿರೋದನ್ನ ನೋಡ್ತಾರೆ. ಆಕೆ ಗಾಬರಿಯಾಗಿರೋದು ಆಕೆ ಬಾಡಿ ಲ್ಯಾಂಗ್ವೇಜ್ ನಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಕಂಪ್ಲೀಟ್ ನರ್ವಸ್ನೆಸ್ ಕಾಣಿಸ್ತಿತ್ತು. ಈಗ ಪೊಲೀಸರಿಗೆ ಯಾವುದೇ ಸಾಕ್ಷಿ ಕೈಯಲ್ಲಿ ಇರದಿದ್ರು ಸಂಖ್ಯೆಯ ಆಧಾರದ ಮೇಲೆ ಪೂನಂನ ವಿಚಾರಣೆಗೆ ಒಳಪಡಿಸಲೇಬೇಕಾಗತ್ತೆ. ನಂತರ ಪೊಲೀಸರು ಪೂನಂನ ಠಾಣೆಗೆ ಕರೆಸಿ ವಿಚಾರಿಸ್ತಾರೆ. ಪೊಲೀಸರ ಬಳಿ ಇದ್ದ ಎಲ್ಲಾ ಪಾಯಿಂಟ್ಸ್ ಗಳನ್ನು ಆಕೆಯ ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾರೆ. ಆದ್ರೆ ಪೂನಂ ಎಲ್ಲವನ್ನು ನಿರಾಕರಿಸ್ತಾಳೆ. ನನಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಲ್ಮೋಸ್ಟ್ 3 ಗಂಟೆಗಳವರೆಗೆ ಪೊಲೀಸರನ್ನ ಆಟ ಆಡಿಸ್ತಾನೆ ಬರ್ತಾಳೆ. ಆದ್ರೆ ಒಮ್ಮೆ ಪೊಲೀಸರು ತಮ್ಮ ಸ್ಟೈಲ್ಗೆ ಇಳಿದಾಗ ಪೂನಂನ ಬಳಿ ತಾನು ಮಾಡಿದ ಕೃತ್ಯವನ್ನ ಒಪ್ಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ. ವೀಕ್ಷಕರೇ, ಪೊಲೀಸರು ಪೂನಂನ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಧಿಯ ಸಾವಿನ ಇಂಟರೋಗೇಷನ್ ಶುರು ಮಾಡ್ತಾರೆ. ಆದ್ರೆ ಆ ಇಂಟರೋಗೇಷನ್ ಮುಗಿಯೋ ಹೊತ್ತಿಗೆ ವಿಧಿ ಸೇರಿ
ಇನ್ನು 3 ಮಕ್ಕಳ ಸಾವಿನ ಘೋರ ಸತ್ಯ ಹೊರಬರುತ್ತೆ. ಇದು ಕೇವಲ ಒಂದು ಕೊಲೆಯ ಕಥೆಯಲ್ಲ, 4 ಅಮಾಯಕ ಸಣ್ಣ ಸಣ್ಣ ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿರೋ 32 ವರ್ಷದ ಪೂನಂ ಎಂಬ ಸೀರಿಯಲ್ ಕಿಲ್ಲರ್ನ ಕತೆ. ಈ ಪೂನಂ ಮೂಲತಃ ಸೋನಿಪತ್ನ ವಾಸಿ. 2019ರಲ್ಲಿ ಈಕೆಯನ್ನ ನವೀನ್ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನವೀನ್ ಪಾಣಿಪತ್ನ ವಾಸಿ. ಪೂನಂ ಪೊಲಿಟಿಕಲ್ ಸೈನ್ಸ್ ನಲ್ಲಿ MA ವ್ಯಾಸಂಗ ಮಾಡಿದ್ದಾಳೆ. ಮದುವೆಯ ನಂತರ ಆಕೆಯ ಗಂಡ ಆಕೆನ BEd ಕೂಡ ಕಂಪ್ಲೀಟ್ ಮಾಡಿಸ್ತಾನೆ. ಆಕೆಗೆ ಟೀಚರ್ ಆಗ್ಬೇಕು ಅನ್ನೋ ಕನಸಿತ್ತು. ಎಲ್ಲವೂ ಪರ್ಫೆಕ್ಟ್ ಆಗಿ ನಡೀತಿರುವಾಗಲೇ 2020ರಲ್ಲಿ ನವೀನ್ ಹಾಗೂ ಪೂನಂಗೆ ಒಬ್ಬ ಮಗ ಕೂಡ ಹುಡ್ತಾನೆ. ಆತನಿಗೆ ಶುಭಂ ಅಂತ ಹೆಸರಿಡಲಾಗತ್ತೆ. ಈಗ ಶುಭಂ ನಿಧಾನವಾಗಿ ದೊಡ್ಡವನಾಗ್ತಿದ್ದಂತೆ ಮೆಂಟರಿಸ್ಟರು, ಅಕ್ಕಪಕ್ಕದ ಮನೆಯವರೆಲ್ಲ ಪೂನಂನ ಬಳಿ, ನೋಡು ನಿನ್ನ ಮಗ ಸೇಮ್ ಅಪ್ಪನ ರೀತಿಯೇ ಇದ್ದಾನೆ, ನಿನ್ನ ಸೌಂದರ್ಯ ಆತನಿಗೆ ಬಂದಿಲ್ಲ, ಡೇಟ್ ಅಪ್ಪನ ರೀತಿಯೇ ಇದ್ದಾನೆ ಅಂತಿದ್ರು. ಇದನ್ನ ಸ್ಟಾರ್ಟಿಂಗ್ ನಲ್ಲಿ ಪೂನಂ ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಕಾಲಕ್ರಮೇಣ ಶುಭಂಗೆ 1-2 ವರ್ಷಗಳಾಗ್ತಿದ್ದಂತೆ ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಸೇರ್ತಿದ್ದಂತ ಸಣ್ಣ ಸಣ್ಣ ಮಕ್ಕಳನ್ನ, ಅದರಲ್ಲೂ ಸ್ಪೆಷಲಿ ಹೆಣ್ಣು ಮಕ್ಕಳನ್ನ ನೋಡಿ ಈಕೆ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಸುಂದರವಾಗಿದ್ದಾಳೆ ಅಂತ ಹೇಳಿ ಆ ಸಣ್ಣ ಮಕ್ಕಳನ್ನ ಮುದ್ದು ಮಾಡ್ತಿದ್ರು. ಇದು ಸಾಮಾನ್ಯವಾಗಿ ಎಲ್ಲಾ ಫ್ಯಾಮಿಲಿಗಳಲ್ಲೂ ನಡೆಯೋ ವಿಚಾರವೇ. ಮಗು ನೋಡಕ್ಕೆ ಮುದ್ದಾಗಿದ್ರೆ ಎಲ್ರು ಹೀಗೆ ಹೇಳ್ತಾರೆ. ಆದ್ರೆ ಪೂನಂಗೆ ಈ ಮಾತುಗಳು ಈಗ ಚುಚ್ಚೋಕೆ ಶುರುವಾಗಿತ್ತು. ಆಕೆಗೆ ಅನ್ನಿಸ್ತಿತ್ತು, ಜನ ಬೇರೆಯವರ ಮಕ್ಕಳ ಸೌಂದರ್ಯನ ಹೊಗಳ್ತಿದ್ದಾರೆ, ಆದ್ರೆ ನನ್ನ ಮಗನನ್ನ ಯಾರು ನೋಡಕ್ಕೆ ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ ಅಂತ ಯಾರು ಹೇಳ್ತಿಲ್ವಲ್ಲ ಅಂತ. ಈಗ 2023ರ ನವೆಂಬರ್ನ ತಿಂಗಳು. ಪೂನಂನ ಗಂಡ ನವೀನ್ನ ತಂಗಿಯ ಮಗಳು ಇಶಿಕಾ ಆಕೆಯ ಮನೆಗೆ ಬರ್ತಾಳೆ. ಆಕೆಗೆ 11 ವರ್ಷ ವಯಸ್ಸು. ಆಕೆ ನೋಡಕ್ಕೆ ಬಹಳನೇ ಚೆನ್ನಾಗಿದ್ಲು ಅಂತ ಎಲ್ರು ಹೊಗಳ್ತಿದ್ರು. ಆಲ್ರೆಡಿ ಪೂನಂ ತನ್ನ ಮಗನ ಬಗ್ಗೆ ಜನ ಹೊಗಳಿ ಮಾತಾಡ್ತಿಲ್ಲ ಅನ್ನೋ ಕೋಪ ಇತ್ತು. ಈಗ ಈ 11 ವರ್ಷದ ಪುಟ್ಟ ಇಶಿಕಾಳನ್ನ ಜನ ಹೊಗಳಿ ಮಾತಾಡ್ತಾರೆ ಅನ್ನೋದು ಆಕೆಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಅವಕಾಶಕ್ಕಾಗಿ ಕಾಯ್ತಿದ್ದ ಪೂನಂ ಒಂದು ದಿನ ತನ್ನ ಗಂಡ ಮನೆಯಲ್ಲಿಲ್ಲದಿದ್ದಾಗ, ಆ ದಿನ ಮನೆಯಲ್ಲಿ ಕೇವಲ ಪೂನಂ, ಇಶಿಕಾ ಹಾಗೆ ಆಕೆಯ 3 ವರ್ಷದ ಮಗ ಶುಭಂ ಮಾತ್ರ ಇದ್ರು. ಅಂದು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಇಶಿಕಾಳನ್ನ ಪೂನಂ ಮನೆಯ ಟೆರೆಸ್ಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಆಕೆಯನ್ನ ಎತ್ತಿ ಟೆರೆಸ್ ನಲ್ಲಿದ್ದ ವಾಟರ್ ಟ್ಯಾಂಕಿಗೆ ಹಾಕಿ ಅದರ ಕ್ಯಾಪ್ ನ ಕ್ಲೋಸ್ ಮಾಡ್ತಾಳೆ. ಆದ್ರೆ ಅನ್ಫಾರ್ಚುನೇಟ್ಲಿ ಪೂನಂ ಹಾಗೂ ಇಶಿಕಾಳ ಹಿಂದೆಯೇ ಆಕೆಯ 3 ವರ್ಷದ ಮಗ ಶುಭಂ ಕೂಡ ಇಬ್ಬರನ್ನ ಫಾಲೋ ಮಾಡ್ಕೊಂಡು ಟೆರೆಸ್ಗೆ ಬಂದಿರ್ತಾನೆ. ಅದರ ಜೊತೆಗೆ ಆತ ತನ್ನ ತಾಯಿ ಇಶಿಕಾಳನ್ನ ಎತ್ತಿ ವಾಟರ್ ಟ್ಯಾಂಕ್ ಹಾಕೋದನ್ನ ನೋಡ್ತಾನೆ. ಇದನ್ನ ನೋಡಿದ ಪೂನಂ ಹೆದರ್ಕೊಳ್ತಾಳೆ. ಆತನಿಗೆ 3 ವರ್ಷಗಳಾಗಿರ್ಬಹುದು, ಆದ್ರೆ ಬಾಯಿ ಬಿಟ್ಟು ಬೇರೆಯವರಿಗೆ ಹೇಳ್ಬೋದು ಅನ್ನೋ ಕಾರಣಕ್ಕೆ ತನ್ನದೇ ಮಗನನ್ನ ಎತ್ತಿ ಅದೇ ವಾಟರ್ ಟ್ಯಾಂಕ್ ನ ಒಳಗಡೆ ಹಾಕ್ತಾಳೆ. ನಂತರ ಕೆಳಗಡೆ ಬಂದು ನಾಟಕ ಶುರು ಮಾಡ್ತಾಳೆ, ನನ್ನ ಮಗ ಹಾಗೆ ಇಶಿಕಾ ಕಾಣಿಸ್ತಿಲ್ಲ ಅಂತ. ಈಗ ಎಲ್ರೂ ಸೇರಿ ಆ ಇಬ್ಬರು ಮಕ್ಕಳನ್ನ ಹುಡುಕೋಕೆ ಶುರು ಮಾಡ್ತಾರೆ. ಕೊನೆಗೆ ಟೆರೆಸ್ಗೆ ಹೋಗಿ ನೋಡಿದ್ರೆ ಆ ಮನೆಯ ವಾಟರ್ ಟ್ಯಾಂಕ್ ನಲ್ಲಿ 2 ದೇಹಗಳು ತೇಲ್ತಿತ್ತು. ಒಂದು ತನ್ನ ಸ್ವಂತ ನಾದ್ನಿಯ ಮಗಳಾಗಿದ್ರೆ ಒಂದು ತನ್ನದೇ ಸ್ವಂತ ಮಗನದ್ದು. ಕೇಳಿದ್ದಕ್ಕೆ ಪೂನಂ ಹೇಳ್ತಾಳೆ, ಮಕ್ಕಳಿಬ್ಬರು ಟೆರೆಸ್ಗೆ ಆಟ ಆಡಲು ಹೋಗಿದ್ರು, ಮೇ ಬಿ ಅಲ್ಲಿ ಏನಾದ್ರೂ ಆಗಿ ಟ್ಯಾಂಕ್ ಒಳಗೆ ಬಿದ್ದೋಗಿದ್ದಾರೆ, ನನಗೆ ಗೊತ್ತೇ ಆಗ್ಲಿಲ್ಲ ಅಂತಾಳೆ. ಇಡೀ ಕುಟುಂಬ ಪೂನಂನ ಮಾತನ್ನ ಒಪ್ಕೊಳ್ಳುತ್ತೆ. ಯಾಕೆಂದ್ರೆ ಇಶಿಕಾಳ ಜೊತೆಗೆ ಪೂನಂನ ಸ್ವಂತ ಮಗ ಕೂಡ ಮೃತಪಟ್ಟಿದ್ದ. ತನ್ನದೇ ಮಗುವನ್ನ ಯಾವ ತಾಯಿ ತಾನೇ ನೀರಿನಲ್ಲಿ ಮುಳುಗಿಸಿ ಸಾಯಿಸಲು ಸಾಧ್ಯ? ಶುಭಂ ಆಕೆಗಿದ್ದ ಒಬ್ಬನೇ ಮಗ. ನಂತರ ಇಬ್ಬರ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಎಲ್ರು ಇದೊಂದು ಆಕ್ಸಿಡೆಂಟ್ ಅಂತಲೇ ನಂಬ್ತಾರೆ. ಇಲ್ಲಿಂದ ಮುಂದೆ ಪೂನಂ ಬಹಳನೇ ಖುಷಿಯಾಗಿರ್ತಾಳೆ. ಸುಂದರವಾಗಿದ್ದಾಳೆ ಅಂತ ಹೇಳೋಕೆ ಇಶಿಕಾನು ಬದುಕಿಲ್ಲ, ಸುಂದರವಾಗಿಲ್ಲ ಅಂತ ಹೇಳೋಕೆ ತನ್ನ ಸ್ವಂತ ಮಗ ಶುಭಂ ಕೂಡ ಬದುಕಿಲ್ಲ. ಈಗ ಬರುತ್ತೆ 2025ರ ಆಗಸ್ಟ್ನ ತಿಂಗಳು. ಸಾಕಷ್ಟು ಸಮಯಗಳಿಂದ ಪೂನಂ ತನ್ನ ತವರು ಮನೆಗೆ ಹೋಗಿರಲಿಲ್ಲ. ಇದೇ ವರ್ಷ ಆಗಸ್ಟ್ನ ತಿಂಗಳಲ್ಲಿ ಆಕೆ 1 ವಾರಗಳ ಕಾಲ ತವರು ಮನೆಗೆ ಬರ್ತಾಳೆ. ಅಲ್ಲಿ ಆಕೆಯ ಕಣ್ಣಿಗೆ ಬಿದ್ದಿದ್ದೆ ಆಕೆಯ ಕಸಿನ್ ಬ್ರದರ್ನ ಮಗಳು, 6 ವರ್ಷದ ಜಿಯಾ ಕೂಡ ನೋಡಕ್ಕೆ ಬಹಳನೇ ಮುದ್ದಾಗಿರೋ ಮಗು. ಎಲ್ರೂ ಆಕೆನ ಬಹಳನೇ ಮುದ್ದಾಡ್ತಿದ್ರು, ಹೊಗಳ್ತಿದ್ರು. ಈ ಪೂನಂ 2 ಕೊಲೆಗಳನ್ನ ಮಾಡಿ ಆಲ್ರೆಡಿ 2 ವರ್ಷಗಳೇ ಕಳೆದಿತ್ತು. ಈ ನಡುವೆ ಆಕೆ ಮತ್ತೆ ಪ್ರೆಗ್ನೆಂಟ್ ಆಗಿ ಒಬ್ಬ ಮಗನಿಗೆ ಜನ್ಮ ಕೂಡ ಕೊಡ್ತಾಳೆ. 2025ರ ಆಗಸ್ಟ್ನ ತಿಂಗಳಿಗೆ ಆ ಮಗುವಿಗೆ 5 ತಿಂಗಳಾಗಿತ್ತು. ಆ ಸಮಯದಲ್ಲಿ ಪೂನಂ ಹಾಗೂ ಆಕೆಯ ಮಗುವನ್ನ ನೋಡ್ಕೊಂಡಿದ್ದೆ ಈ ಕಸಿನ್ ಬ್ರದರ್ನ ವೈಫ್, ಅಂದ್ರೆ ಜಿಯಾಳ ತಾಯಿ. ಈಗ ಅದೇ ಜಿಯಾಳನ್ನ ಆಕೆ ಮುಂಚೆ ಹೇಗೆ ಇಶಿಕಾ ಹಾಗೂ ಶುಭಂನ ಮುಗಿಸಿದ್ಲೋ ಅದೇ ರೀತಿ ಜಿಯಾಳನ್ನು ಟೆರೆಸ್ಗೆ ಕರ್ಕೊಂಡು ಹೋಗಿ ನೀರಿನ ಟ್ಯಾಂಕ್ಗೆ ಹಾಕಿ ಕೊಲೆ ಮಾಡ್ತಾಳ. ನಂತರ ಅದೇ ಡ್ರಾಮಾ, ಜಿಯಾ ಕಾಣಿಸ್ತಿಲ್ಲ, ಕೊನೆಗೆ ಹುಡುಕಿ ನೋಡಿದ್ರೆ ವಾಟರ್ ಟ್ಯಾಂಕ್ ನಲ್ಲಿ ಶವ. ಈಗ್ಲೂ ಕೂಡ ಯಾರಿಗೂ ಡೌಟ್ ಬರಲಿಲ್ಲ, ಸೇಮ್ ಓಲ್ಡ್ ಸ್ಟೋರಿ. ಆಕ್ಸಿಡೆಂಟ್ಲಿ ಆಟ ಆಡ್ತಾ ನೀರಿನ ಟ್ಯಾಂಕಿಗೆ ಬಿದ್ದಿರಬೇಕು ಅಂತ ಅಂದ್ಕೊಂಡು ಆಕೆಯ ಅಂತಿಮ ಸಂಸ್ಕಾರ ಕೂಡ ಮಾಡಿ ಮುಗಿಸ್ತಾರೆ. ಕೆಲ ದಿನಗಳು ಪೂನಂ ಅದೇ ಮನೆಯಲ್ಲಿ ಇದ್ದು ಶೋಕ ಎಲ್ಲ ಮುಗಿಸಿ ತನ್ನ ಗಂಡನ ಮನೆಗೆ ವಾಪಸ್ ಬರ್ತಾಳೆ.
ಇಲ್ಲಿಂದ ಕೆಲ ತಿಂಗಳು ಎಲ್ಲವೂ ನಾರ್ಮಲ್. ಆಕೆಯ ಸುತ್ತಮುತ್ತ ಯಾವುದೇ ಸುಂದರವಾಗಿರೋ ಪುಟ್ಟ ಮಕ್ಕಳಿರ್ಲಿಲ್ಲ. ಈಗ ಬರುತ್ತೆ ನವೆಂಬರ್ 2025 ತಿಂಗಳು. ಈ ಸಮಯದಲ್ಲಿ ಪೂನಂನ ಗಂಡ ನವೀನ್ನ ಮಾವನ ಮಕ್ಕಳ ಮದುವೆ ಇತ್ತು. ನವೆಂಬರ್ 30ಕ್ಕೆ ಒಂದು ಮದುವೆ, ಡಿಸೆಂಬರ್ 1ಕ್ಕೆ ಮತ್ತೊಂದು ಮದುವೆ. ನವೀನ್ನ ಸ್ವಂತ ಮಾವ ಆಗಿದ್ದರಿಂದ ಆತ ಪೂನಂ ಹಾಗೂ ಆತನ ಸಂಪೂರ್ಣ ಕುಟುಂಬವನ್ನ ಕರ್ಕೊಂಡು ಮಾವನ ಮನೆಗೆ ಬಂದಿದ್ದ. ನವೆಂಬರ್ 30ರಂದು ಎಲ್ಲವೂ ನಾರ್ಮಲ್ ಆಗಿತ್ತು. ಮದುವೆಯ ಮನೆ ಅಂದ್ರೆ ಎಲ್ರು ಚೆನ್ನಾಗಿ ರೆಡಿ ಆಗ್ತಾರೆ, ಮಕ್ಕಳಿಗೆ ಒಳ್ಳೆಯ ಬಟ್ಟೆಗಳನ್ನ ಹಾಕ್ತಾರೆ. ಆಗ ಈ ರಾಕ್ಷಸಿಯ ಕಣ್ಣಿಗೆ ಬಿದ್ದಿದ್ದೆ ಈ 6 ವರ್ಷದ ಕಂದಮ್ಮ ವಿಧಿ. ಮದುವೆಯ ದಿನ ಆಕೆ ಬಹಳನೇ ಕ್ಯೂಟ್ ಆಗಿ ಕಾಣಿಸ್ತಿದ್ಲು. ಜನ ಹೊಗಳಿ ಮಾತಾಡ್ತಿದ್ರು. ಆದ್ರೆ ಸೈಕೋ ಪೂನಂಗೆ ಇದನ್ನ ಜೀರ್ಣಿಸಿಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಈ ವಿಧಿ ಬೇರೆ ಯಾರೂ ಅಲ್ಲ, ಪೂನಂಲ ಗಂಡ ನವೀನ್ನ ತಮ್ಮ ರಾಹುಲ್ನ ಮಗಳು. ಹೊಟ್ಟೆ ಕಿಚ್ಚಲ್ಲಿ ಸಾಯ್ತಿದ್ದ ಪೂನಂಲ 4ನೇ ಶಿಕಾರಿ ಪಾಪದ ಈ 6 ವರ್ಷದ ಕಂದಮ್ಮ. ಡಿಸೆಂಬರ್ 1ರ ಮಧ್ಯಾಹ್ನ ಎಲ್ರು ದಿಬ್ಬಣ ಹೊರಟೋ ಟೈಮ್ಗೆ ಪೂನಂ ಹೇಳ್ತಾಳೆ, ನನಗೆ ಹುಷಾರಿಲ್ಲ, ತುಂಬಾ ತಲೆ ನೋವ್ತಿದೆ, ನಾನು ಬರಲ್ಲ ಅಂತ. ಸರಿ ಅಂತ ಎಲ್ರು ಹೊರಟು ಹೋಗ್ತಾರೆ. ವಿಧಿಯನ್ನ ಆಕೆಯ ಪೇರೆಂಟ್ಸ್ ಪೂನಂಗೆ ಹೇಳ್ತಾರೆ, ನೀನು ಆಕೆನ ರೆಡಿ ಮಾಡು, ನಾವು ಮಾರ್ಕೆಟ್ಗೆ ಹೋಗಿ ಬಂದು ಆಕೆನ ಪಿಕ್ ಮಾಡ್ಕೊಂಡು ಮದುವೆಗೆ ಹೋಗ್ತೀವಿ ಅಂತ. ಸೊ ಈಗ ಮನೆಯಲ್ಲಿ ಪೂನಂ, ವಿಧಿ ಹಾಗೆ ಕೆಲವು ವಯಸ್ಸಾದ ಮಹಿಳೆಯರು ಉಳ್ಕೊಂಡಿದ್ರು. ಉಳಿದವರೆಲ್ಲ ದಿಬ್ಬಣ ಹೊರಟಾಗಿತ್ತು. ಇದೇ ಚಾನ್ಸ್ಗಾಗಿ ವೇಟ್ ಮಾಡ್ತಿದ್ದ ಪೂನಂ ಆಟ ಆಡ್ತಿದ್ದ ವಿಧಿಯನ್ನ, ಬಾ ನಿನ್ನನ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಒಂದು ಸಣ್ಣ ಟಬ್ ನಲ್ಲಿ ನೀರನ್ನ ತುಂಬಿ ವಿಧಿಯ ಕುತ್ತಿಗೆಯನ್ನ ಹಿಡಿದು ಆಕೆನ ನೀರಲ್ಲಿ ಮುಳುಗಿಸ್ತಾಳೆ. ಸ್ವಲ್ಪ ಹೊತ್ತು ಒದ್ದಾಡಿದ ಆ ಮಗು ನಂತರ ಶಾಂತವಾಗುತ್ತೆ. ವಿಧಿಯ ಒದ್ದಾಟದ ಸಮಯದಲ್ಲಿ ಸಾಕಷ್ಟು ನೀರು ಪೂನಂಲ ಬಟ್ಟೆಗೆ ಹಾರಿತ್ತು. ಹಾಗಾಗಿ ಆಕೆಯ ಬಟ್ಟೆ ಒದ್ದೆ ಆಗಿತ್ತು. ನಂತರ ಆಕೆ ಡೋರ್ನ ಹೊರಗಡೆಯಿಂದ ಲಾಕ್ ಮಾಡಿ ಕೆಳಗೆ ಬರ್ತಾಳೆ. ಆಗ ಕೆಲವರು ಆಕೆಯ ಬಟ್ಟೆ ಒದ್ದೆ ಆಗಿರೋದನ್ನ ಗಮನಿಸ್ತಾರೆ. ಕೇಳಿದ್ದಕ್ಕೆ ಒಮ್ಮೆ ನೀರು ಬಿತ್ತು ಅಂತಾಳೆ, ನಂತರ ಹಾಲು ಚೆಲ್ತು ಅಂತಾಳೆ. ಕೊನೆಯದಾಗಿ ಎಲ್ರೂ ಬಂದು ಹುಡುಕಿದ್ರೆ ವಿಧಿ ಶವವಾಗಿ ಸಿಗ್ತಾಳೆ. ಅದಾದ ನಂತರ ಪೊಲೀಸರು ಎಂಟ್ರಿ ಆಗ್ತಾರೆ. ಈವನ್ ಪೊಲೀಸರು ಮನೆಯ ಎಲ್ಲ ಸದಸ್ಯರನ್ನು ವಿಚಾರಿಸುವಾಗ ಪೂನಂನು ಕೇಳ್ತಾರೆ. ಆಗ ಆಕೆ ಬಹಳನೇ ಕಾನ್ಫಿಡೆನ್ಸ್ ನಿಂದ, ಆಕೆ ಇಲ್ಲೇ ಹೊರಗಡೆ ಆಟ ಆಡ್ತಿದ್ಲು, ಆಮೇಲೆ ಹೀಗೆ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂದಿರ್ತಾಳೆ. ಯಾರಿಗೂ ಡೌಟ್ ಬಂದಿರಲ್ಲ. ಆದ್ರೆ ಹೊರಗಿಂದ ಹಾಕಿದ್ದ ಲಾಕ್, ಅಷ್ಟು ಚಿಕ್ಕ ಟಬ್ ನಲ್ಲಿ ಸಿಕ್ಕ ವಿಧಿಯ ಶವ ಹಾಗೆ CCTVಯಲ್ಲಿ ಕಂಡ ದೃಶ್ಯಾವಳಿಗಳ ಮೇಲೆ ಆಕೆಯನ್ನ ಸ್ಟೇಷನ್ಗೆ ತಂದು ವಿಚಾರಿಸಲಾಗಿತ್ತು. ಸ್ವಲ್ಪ ಹೊತ್ತಲ್ಲೇ ಆಕೆಯ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಬರುತ್ತೆ. ಆಕೆ ಕೊಟ್ಟ ಕಾರಣ ಕೇಳಿದ್ರೆ, ಮೇ ಬಿ ನೀವುಗಳು ಇಂಥ ವಿಚಿತ್ರ ಸೈಕೋ ಕಿಲ್ಲರ್ನ ಕೇಳಿರಲು ನೋಡಿರಲು ಸಾಧ್ಯವೇ ಇಲ್ಲ. ಮಕ್ಕಳು ಸುಂದರವಾಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಆ ಪುಟ್ಟ ಮಕ್ಕಳನ್ನ ಕೊಲ್ತಿದ್ಲು. ನಮ್ಮ ದೇಶದಲ್ಲಂತೂ ಇಂಥ ಕ್ರೈಮ್ ಒಂದು ಮಹಿಳೆಯಿಂದ ಇದೇ ಮೊದಲು ಅನ್ಸುತ್ತೆ. ಪೂನಂನಿಂದ ಕೊಲೆಯಾಗಲ್ಪಟ್ಟ ಇಶಿಕಾ, ಶುಭಂ, ಜಿಯಾ, ವಿಧಿ ಇವರೆಲ್ಲ ಆಕೆಯ ಕುಟುಂಬದ ಕುಡಿಗಳೇ. ಹೊರಗಡೆಯ ಮಕ್ಕಳನ್ನ ಆಕೆ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ಪೊಲೀಸರು ಕೇಳಿದ್ದಕ್ಕೆ ಆಕೆ ಹೇಳ್ತಾಳೆ, ನನ್ನ ಕುಟುಂಬದಲ್ಲಿ ಯಾರು ನನಗಿಂತ ಹೆಚ್ಚು ಸುಂದರವಾಗಿ ಕಾಣಬಾರದು, ಅದೇ ಕಾರಣಕ್ಕೆ ಆ ಮಕ್ಕಳನ್ನ ಕೊಲ್ತಿದ್ದೆ. ಆದ್ರೆ ಶುಭಂನ ಬೇರೆ ದಾರಿ ಇಲ್ಲದೆ ಸಾಯಿಸಬೇಕಾಯ್ತು, ಇಲ್ಲ ಅಂದ್ರೆ ನನ್ನ ಟಾರ್ಗೆಟ್ ನಲ್ಲಿ ಪುಟ್ಟ ಹೆಣ್ಣು ಮಕ್ಕಳೇ ಇರ್ತಾರೆ ಅಂತಾಳೆ. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಲಿರೋ ಪೂನಂನ ಈಗಲೂ ಪೊಲೀಸರು ಹಿಡಿಯದಿದ್ರೆ ಮುಂದೆ ಆ ಕುಟುಂಬದಲ್ಲಿ ಅದೆಷ್ಟು ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಸಾಯ್ತಿದ್ರೋ ಗೊತ್ತಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.